ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಇವಾಗೊಂದು ನಾನು ವಿಡಿಯೋ ಕ್ಲಿಪ್ ಹಾಕ್ಬಿಡ್ತೀನಿ. ಆ ವಿಡಿಯೋ ಕ್ಲಿಪ್ ನೋಡ್ಕೊಂಡು ಬನ್ನಿ. ಅದು ಇತ್ತೀಚೆಗೆ ತುಂಬ ವೈರಲ್ ಆಗ್ತಿದೆ. ಆ ವಿಡಿಯೋ ಕ್ಲಿಪ್ ನೋಡ್ಕೊಂಡು ಬಂದಾದಮೇಲೆ ನಿಮಗೆ ಏನಂತ ಅನಿಸುತ್ತೆ ಅಂತ ತಪ್ಪದೆ ಕಮೆಂಟ್ ಮಾಡಿ. ದಯವಿಟ್ಟು ಈ ವಿಡಿಯೋನ ಪೂರ್ತಿಯಾಗಿ ನೋಡಿ. ನೀವೇ ನೀಟಾಗಿ ನೋಡಿ, ಅದನ್ನು ಅಬ್ಸರ್ವ್ ಮಾಡಿ. ಆ ಹುಡುಗ ಅವನ ಪಾಡಿಗೆ ಅವನು ನಿಂತಿದ್ದಾನೆ. ಬಟ್ ಆದರೆ ಇವಳು ಇಲ್ಲಿ ನೋಡಿ, ಅವನ ಪಾಡಿಗೆ ಅವನು ಆ ಕಡೆ ತಿರ್ಕೊಂಡು ನಿಂತಿದ್ದಾನೆ. ಇವಳು ಹತ್ರಕ್ಕೆ ಹೋಗ್ಬಿಟ್ಟು ಅದನ್ನೇ ವೀಡಿಯೋ ಮಾಡ್ತಿದ್ದಾಳೆ. ಆದ್ರೂ ಆ ಕಡೆ ಮುಂದಕ್ಕೆ ಹೋಯ್ತಾನೆ. ಆ ಕಡೆ ಮುಂದಕ್ಕೆ ಹೋದ್ರೂ ಮತ್ತೆ ಅವಳು ಆ ರೀತಿ ವೀಡಿಯೋ ಮಾಡ್ತಾಳೆ. ಆ ರೀತಿ ಮಾಡೋದ್ರಿಂದ ಆ ಒಂದು ಜೀವ ಏನಾಗಿದೆ ಅನ್ನೋದನ್ನು ನೋಡಿ. ಎಲ್ಲರೂ ಇರೋರಿಗೆ ಈ ನೋವು ಗೊತ್ತಾಗಲ್ಲ, ಆದರೆ ಕಳ್ಕೊಂಡವರಿಗೆ ಮಾತ್ರ ಗೊತ್ತಿರುತ್ತೆ ಈ ನೋವು ಎಷ್ಟು ನೋವು ಕೊಡುತ್ತೆ ಅನ್ನೋದು. ಹೆಣ್ಣಿಂದ ಸ್ವರ್ಗ, ಹೆಣ್ಣಿಂದ ನರಕ, ಅಂದೋನ್ಯಾವನೋ ಜೋಗಯ್ಯ, ಇದು ಸುಳ್ಳು ಪೊಳ್ಳಲ್ಲ ಕೇಳಯ್ಯ. ನಾನು ಒಂದು ಹೇಳೋದಕ್ಕೆ ಇಷ್ಟಪಡ್ತೀನಿ. ಹುಡುಗನೇ ಆಗಲಿ ಅಥವಾ ಹುಡುಗಿನೇ ಆಗಲಿ, ಯಾರಾದರೂ ಆಗಲಿ, ಯಾರು ಒಬ್ಬರು ಲೈಫಲ್ಲಿ ಆಟ ಆಡಿಕೊಂಡು ಫೇಮಸ್ ಆಗಬೇಕು ಅಂತ ಮಾಡೋದಕ್ಕೆ ಹೋಗಬೇಡಿ. ಮತ್ತು ಒಬ್ಬರ ಲೈಫಲ್ಲಿ ಬ್ಲ್ಯಾಕ್ ಮೇಲ್ ಮಾಡಿಕೊಂಡು ಕೂಡ ಆಟ ಆಡೋದಕ್ಕೆ ಹೋಗಬೇಡಿ. ದಯವಿಟ್ಟು ಆ ನೋವು ಅವ್ರನ್ನ ಕಳ್ಕೊಂಡಾಗ ಅನುಭವಿಸೋರಿಗೆ ಮಾತ್ರ ಗೊತ್ತಿರುತ್ತೆ ಆ ನೋವು ಏನು ಅನ್ನೋದು. ನೋಡಿದ್ರಲ್ಲ ವಿಡಿಯೋನ. ಈಗ ಆ ಹುಡುಗಿ ತನ್ನ ವ್ಯೂಸಿಗೋಸ್ಕರ, ಒಂದು ಫಾಲೋವರ್ಸಿಗೋಸ್ಕರ, ವೈರಲ್ ಆಗೋದಕ್ಕೋಸ್ಕರ ಆ ಬಸ್ನಲ್ಲಿ ಅಮಾಯಕವಾಗಿ ನಿಂತಿದ್ದ ಒಬ್ಬ ಪುರುಷನ ಮೇಲೆ ಈ ಥರ ನನ್ನ ಟಚ್ ಮಾಡ್ತಿದ್ದಾನೆ ಅಂತೆಲ್ಲ ಹೇಳ್ಕೊಂಡು ವೀಡಿಯೋ ಮಾಡ್ತಾಯಿದ್ದ. ಆ ಅವಳಿಗೆ ವಿಡಿಯೋ ಮಾಡೋ ಇರೋದ್ರಲ್ಲಿ ಇರೋ ಹುಚ್ಚು, ಅವಳು ಅಕಸ್ಮಾತ್ ಆ ಥರ ಬರ್ಬೋದಿತ್ತಲ್ಲ. ಅವಳು ಆ ಥರ ಹುಡುಗಿ ಆಗಿದ್ದಿದ್ರೆ, ಅವನ ಹತ್ರ ಟಚ್ ಮಾಡ್ತಿದ್ದಾನೆ ಅಂತ ಹೇಳಿದಿದ್ರೆ ಸ್ವಲ್ಪ ಸೈಡಿಗಾದರೂ ಬರ್ಬೋದಿತ್ತಲ್ವ. ಅವಳು ಆ ಕೆಲಸ ಮಾಡಲಿಲ್ಲ. ಇನ್ನೂ ವೈರಲ್ ಮಾಡ್ಕೊಳ್ಳೋದಕ್ಕೋಸ್ಕರ ಅವ್ನು ಟಚ್ಚೇ ಮಾಡ್ತಿರಲಿಲ್ಲ, ಅವ್ನ ಬಾಡಿಗೆ ಅವ್ನು ನಿಂತಿದ್ದಾನೆ. ಇವಳೇ ಹತ್ರ ಹೋಗ್ಬಿಟ್ಟು ನೋಡಿ ಕೈಯೆಲ್ಲ ಟಚ್ ಮಾಡಿಸ್ಕೊಂಡು, ಎಲ್ಲೆಲ್ಲಿ ಟಚ್ ಮಾಡಿಸ್ಕೊಂಡು, ಅದು ನೀವೇ ವಿಡಿಯೋ ನೋಡಿದ್ದೀರಾ, ಅದ್ರ ಬಗ್ಗೆ ನಾನು ಹೇಳಬೇಕಾಗಿಲ್ಲ. ಬಟ್ ಆ ಥರ ಟಚ್ ಮಾಡಿಸ್ಕೊಂಡು ಯಾವ ಹುಡುಗಿ ಕೂಡ ಸುಮ್ಮನೆ ಇರಲ್ಲ. ಅವನು ಅಮಾಯಕವಾಗಿ ಅವನ ಪಾಡಿಗೆ ಅವನು ನಿಂತಿದ್ದಾನೆ. ಇವಳೇ ಹೋಗಿ ವೈರಲ್ ಆಗೋದಕ್ಕೋಸ್ಕರ, ಫಾಲೋವರ್ಸಿಗೋಸ್ಕರ ಆ ಥರ ಟಚ್ ಮಾಡಿಕೊಂಡು ಈ ಥರ ವೀಡಿಯೋ ಮಾಡಿ ವೈರಲ್ ಮಾಡಿ ಬಿಟ್ಟಿದ್ದಾರೆ. ಪಾಪ ಈ ಥರ ವೈರಲ್ ಆಗಿರೋದ್ರಿಂದ ಅವನು ಸೂಸೈಡೇ ಮಾಡಿಕೊಂಡು ಸತ್ತೋಗ್ಬಿಟ್ಟಿದ್ದಾನೆ. ಇವಾಗ ಆ ಮನೆಯವ್ರಿಗೆ ಜವಾಬ್ದಾರಿ ನೋಡ್ಕೊತಾ ಇದ್ರು. ಈಗ ಮನೆಯವ್ರಿಗೆ ಯಾರು ಉತ್ತರ ಕೊಡ್ತಾರೆ? ಯಾರು ನೋಡ್ಕೊತಾರೆ ಆ ಮನೆಯವ್ರನ್ನ? ದಯವಿಟ್ಟು ಎಲ್ಲರಿಗೂ ಒಂದು ಹೇಳೋದಕ್ಕೆ ಇಷ್ಟಪಡ್ತೀನಿ. ಈ ಥರ ಮಾಡೋರಿಗೆ ಮಾತ್ರ ಹೇಳೋದಕ್ಕೆ ಇಷ್ಟಪಡ್ತೀನಿ, ನಾನು ಎಲ್ಲರಿಗೂ ಹೇಳ್ತಾ ಇಲ್ಲ. ವಿಡಿಯೋ ಮಾಡ್ತೀರಾ, ಮಾಡಿ ಅದನ್ನು ಒಳ್ಳೆ ರೀತಿಯಾಗಿ ಮಾಡಿ, ಒಳ್ಳೆ ರೀತಿಯಾಗಿ ವೈರಲ್ ಆಗಿ. ದಯವಿಟ್ಟು ಈ ಥರ ಒಬ್ಬರು ಲೈಫನ್ನ ಹಾಳು ಮಾಡಿಬಿಟ್ಟು ನಾನು ವೈರಲ್ ಆಗಬೇಕು, ನಾನು ಚೆನ್ನಾಗಿ ಜಾಸ್ತಿ ಬೆಳಿಬೇಕು ಅನ್ನೋ ದುರುದ್ದೇಶ ಅಂತೂ ಇಟ್ಕೊಳಕ್ಕೆ ಹೋಗ್ಬೇಡಿ. ಆದರೆ ನಿಮ್ಮ ಒಂದು ಸ್ವಂತ ಬುದ್ಧಿನಲ್ಲಿ ವೈರಲ್ ಆಗಿ. ಇಲ್ಲ ಅಂತ ಹೇಳಿದರೆ, ಈಗ ಒಬ್ಬರು ಲೈಫನ್ನು ಹಾಳು ಮಾಡಿಬಿಟ್ಟು ದಯವಿಟ್ಟು ನೀವು ಈ ಥರ ಮಾಡೋದಕ್ಕೆ ಹೋಗ್ಬಿಡಿ. ಎಲ್ಲಿ ಹೋಗ್ತೈತೆ ಅಂತ ಗೊತ್ತಾಗ್ತಾ ಇಲ್ಲ ಈ ಸಮಾಜ. ಜಸ್ಟ್ ಒಂದು ವ್ಯೂಸು, ಒಂದು ಫಾಲೋವರ್ಸಿಗೋಸ್ಕರ ಒಂದು ಲೈಫನ್ನೇ ಹಾಳು ಮಾಡಿಬಿಡ್ತಾ ಇದ್ದಾರೆ. ನನಗಂತೂ ನೋಡಿ ತುಂಬ ಇದಾಗೋಯ್ತು. ಇದು ಕೇರಳದಲ್ಲಿ ನಡೆದಿರೋ ಘಟನೆ. ದಯವಿಟ್ಟು ಯಾರು ಈ ರೀತಿ ಮಾಡೋದಕ್ಕೆ ಹೋಗ್ಬಿಡಿ. ಈಗ ಅವಳು ಫೈನಲಿ ಈ ಥರ ಎಲ್ಲ ಮಾಡಿದ್ದಾಳೆ ಅಂತ ಹೇಳಿಬಿಟ್ಟು ಅರೆಸ್ಟ್ ಆಗ್ಬೋದು. ಬಟ್ ಅರೆಸ್ಟ್ ಆದರೆ ಆ ವಿಡಿಯೋದಲ್ಲಿ ನೋಡಿದ್ರಲ್ಲ, ಅವನ್ನ ನೆನೆಸ್ಕೊಂಡು ಎಷ್ಟು ಜನ ಅಳ್ತಾಯಿದ್ರು. ಆ ಮನೆಯವ್ರಿಗೆ ಯಾರು ನೋಡ್ಕೊತಾರೆ? ಯಾರು ರೆಸ್ಪಾನ್ಸಿಬಿಲಿಟಿ ತಗೋತಾರೆ? ಅದಂತೂ ಗೊತ್ತಿಲ್ಲ. ಕೊನೆಯದಾಗಿ ಈ ಥರ ಮಾಡೋರಿಗೆ ಒಂದು ಹೇಳೋದಕ್ಕೆ ಇಷ್ಟಪಡ್ತೀನಿ. ದಯವಿಟ್ಟು ಒಬ್ಬರ ಲೈಫನ್ನು ಹಾಳು ಮಾಡಿ, ಒಬ್ಬರ ಜೀವನನ ಹಾಳು ಮಾಡಿ ಬೆಳಿಬೇಕು ಅಂತ ಅಂದ್ಕೊಳಕ್ಕೆ ಹೋಗ್ಬೇಡಿ. ಅದು ಬೆಳವಣಿಗೆನೇ ಅಲ್ಲ. ದಯವಿಟ್ಟು ನಿಯತ್ತಾಗಿ ಬೆಳೀರಿ. ಈ ರೀತಿ ಅಂತೂ ತಪ್ಪು ದಾರಿನಲ್ಲಿ ಬೆಳೆಯೋದಕ್ಕೆ ಹೋಗ್ಬೇಡಿ. ಧನ್ಯವಾದಗಳು. ಇದರಲ್ಲಿ ನಾನೇನಾದರೂ ತಪ್ಪಾಗಿ ಮಾತಾಡಿದರೆ ದಯವಿಟ್ಟು ಕ್ಷಮೆ ಇರಲಿ.